ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನ್ ಹೇಳಿದ್ದು ನಿಮ್ಗೆ ಡೀಸೆನ್ಸಿ ಇಲ್ಲ ಅಂತಲ್ಲ. ಮತ್ತೇನ್ ನಿನ್ ಮಾತಿನ ಅರ್ಥ? ಡೀಸೆಂಟ್ ಆಗಿರ್ಬೇಕು ಅಂತ ಹೇಳ್ತಿದ್ಯಾ ಅಂದ್ರೆ ಡೀಸೆನ್ಸಿ ಇಲ್ಲ ಅಂತ ಹಾಗಲ್ವಾ? ಇವನೇನು ಭಾಗ್ಯನ್ ಮೇಲೆ ಕೋಪ ಮಾಡ್ಕೊತಿದ್ದಾನೆ. ಇವನು ಮಾಡ್ತೀನಿ ಇವಾಗ. ಏನೋ ಅಯ್ಯೋ ದೊಡ್ಡಪ್ಪ, ಅವ್ರಿಬ್ರು ಮಧ್ಯೆ ತಮಾಷೆಗೆ ಜಗಳ ಆಗ್ತಾ ಇದ್ರೆ ಮಧ್ಯೆ ನೀವು ಹೋಗಿ ಹಾಳು ಮಾಡ್ತೀನಿ ಅಂತೀರಲ್ಲ. ಅಂದ್ರೆ ಅದು ತಮಾಷೆಗೆ ಗಂಡ ಹೆಂಡತಿ ಆಡೋ ಜಗಳನ? ಖಂಡಿತ ಅದೇ. ಅವರು ಜಗಳನ ಎಂಜಾಯ್ ಮಾಡ್ತಾ ಇದ್ರೆ ನೀವು ದೊಡ್ಡ ಹೀರೋ ಹಾಗೆ ಮಧ್ಯೆ ಹೋಗ್ತೀನಿ ಅಂತ ಇದ್ದೀರಲ್ಲ. ಸರಿ ಸರಿ, ಹಾಗಾದ್ರೆ ಏನ್ ನಡೆಯುತ್ತೆ ನೋಡೋಣ. ಇದು ಕರೆಕ್ಟ್. ಅದ್ ಹಾಗಲ್ಲ ರೀ, ನೀವ್ ಯಾವಾಗ್ಲೂ ಹಾಕೋತೀರಲ್ಲ ಹಾಗೆ ಸಿಂಪಲ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂದಿದ್ದು. ಅಂದ್ರೆ ನಾನೀಗ ಸಿಂಪಲ್ ಆಗಿಲ್ವಾ? ಅಷ್ಟೇ ತಾನೆ? ಈ ಡ್ರೆಸ್ ಅಲ್ಲಿ ಕೂಡ ಚೆನ್ನಾಗಿದ್ದೀರಾ, ಆದ್ರೆ ನಿಮ್ಗೋಸ್ಕರ ನಾನು ಬೇರೆ ಡ್ರೆಸ್ ಎತ್ತಿಟ್ಟಿದ್ದೆ. ಆ ಡ್ರೆಸ್ ಅಲ್ಲಾದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ. ಓಹೋ, ನೀನ್ ಸೆಲೆಕ್ಟ್ ಮಾಡೋ ಡ್ರೆಸ್ ಅಲ್ಲಾದ್ರೆ ನಾನ್ ಚೆನ್ನಾಗಿ ಕಾಣ್ತೀನಿ, ನಾನ್ ಸೆಲೆಕ್ಟ್ ಮಾಡಿರೋ ಡ್ರೆಸ್ ಆದ್ರೆ ಚೆನ್ನಾಗಿರಲ್ಲ, ಅದೇ ತಾನೆ? ಅಂದ್ರೆ ಮಿತ್ರ ಅವರೇ, ಅದು ನಾನ್ ಕೋಪಿಸ್ಕೊಂಡ್ರೆ ನೀನೇನ್ ಮಾಡ್ತೀಯ ಅಂತ ಚಿಕ್ಕ ಟೆಸ್ಟ್ ಮಾಡಿದೆ ಅಷ್ಟೇ. ನೀವ್ ನನ್ನ ಟೆಸ್ಟ್ ಮಾಡಕ್ ಹೋಗಿ ನನ್ಗಂತೂ ಟೆಂಪರೇಚರ್ ಹೆಚ್ಚಾಯ್ತು. ಎಷ್ಟು ಭಯ ಆಯ್ತು ಗೊತ್ತಾ? ಏನ್ ಗೊತ್ತಾ ಭಾಗ್ಯ, ಯಾರಾದ್ರೂ ನನ್ನ ಟೇಸ್ಟ್ ನ ಸರಿ ಇಲ್ಲ ಅಂದ್ರೆ ನನಗ್ ಕೋಪ ಬರುತ್ತೆ. ಆದ್ರೆ ಅದೇನೋ ನೀನೇನೇ ಅಂದ್ರೂ ನನಗ್ ಕೋಪ ಬರ್ತಾ ಇಲ್ಲ. ನಮ್ಮವರಾದ್ರೆ ಕೋಪ ಕೂಡ ಕೋಪ ತರ ಇರಲ್ಲ. ಸರಿ ಆಯ್ತು, ನೀನ್ ಹೇಳಿರೋ ಡ್ರೆಸ್ನೇ ಹಾಕೋತೀನಿ. ಎಲ್ಲಿ 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 ಎಲ್ಲಿ? ನನ್ನೇ ಆಟ ಆಡಿಸ್ತಾ ಇದೀಯಾ? ಹೌದು, ಮತ್ತೆ ಶುರು ಮಾಡಿದ್ಯಾರು ನೀವೇ ಅಲ್ವಾ? ನನ್ನೇ ಹೆದರ್ಸೋಕ್ ಟ್ರೈ ಮಾಡ್ಲಿಲ್ವಾ? ನನ್ನನ್ನೇ ತಳ್ತ್ಯಾ? ನೀನ್ ತಳ್ಳಿದ್ರೆ ನಾನ್ ತಳ್ಳಲ್ವಾ? ನನ್ನೇ ತಳ್ತೀರಾ? ನೀನ್ ಗಿಲ್ಲಿದ್ರೆ ನಾನ್ ಗಿಲ್ಲಲ್ವಾ? ಮಿತ್ರ ಅವ್ರೆ, ಮಿತ್ರ ಅವ್ರೆ, ಮಿತ್ರ ಅವ್ರೆ, ಪ್ಲೀಸ್ ಬಿಡಿ. ನೋಡಿದ್ರ ದೊಡ್ಡಪ್ಪ, ಸೀರಿಯಸ್ ಆಗಿದ್ದ ಜಗಳ ಹೇಗೆ ಪ್ರೀತಿಗೆ ಬದಲಾಯ್ತು ಅಂತ. ಹೌದು ಕಣ. ಹೌದು, ಇಂಥವೆಲ್ಲ ನಿನಗೆ ಹೇಗ್ ಗೊತ್ತು? ಏನೋ ನಿಮ್ಮಂಥವ್ರನ್ನ ನೋಡಿ ನೋಡಿ ತಿಳ್ಕೊಂಡಿದ್ದೀನಿ. ಒಂದ್ ನಿಮಿಷ. ಹಲೋ ಜಾನು. ಹಲೋ ಅಕ್ಕ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಜಾನು. ಬಾವಂಗೆ ಏನೋ ಅವಾರ್ಡ್ ಬಂತಂತೆ? ಹೌದು ಜಾನು. ಬಾವಂಗೆ ನಾನು ಕಂಗ್ರಾಟ್ಸ್ ಹೇಳ್ದೆ ಅಂತ ಹೇಳಕ್ಕ. ಕಂಗ್ರಾಟ್ಸಾ? ಹೇಳ್ತೀನಿ. ಅಲ್ಲಿಂದಾನೆ ಕಂಗ್ರಾಟ್ಸ್ ಯಾಕೆ ಹೇಳ್ಬೇಕು? ಡೈರೆಕ್ಟ್ ಆಗಿ ಇಲ್ಲಿಗೆ ಬರಕ್ ಹೇಳು. ಜಾನು, ನಿಮ್ ಭಾವಂಗೆ ಅವಾರ್ಡ್ ಬಂದಿದ್ಯಲ್ಲ, ಅದಕ್ಕೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನೀನು ನಾಣಿ ಇಲ್ಲಿಗೆ ಬಂದ್ಬಿಡಿ. ನಾಣಿ ಸ್ಕೂಲಿಗೆ ಹೋಗಿದ್ದಾನಕ್ಕ, ನಾನು ಒಬ್ಳೇ ಬರ್ಬೇಕಾಗತ್ತೆ. ಹೌದಾ? ಸರಿ, ನಾನು ವಿವೇಕ್ನ ಕಳಿಸ್ತೀನಿ, ಅವನ್ ಜೊತೆ ನೀನ್ ಬಾ. ಸರಿ ಅಕ್ಕ. ವಿವೇಕ್, ವಿವೇಕ್, ಅದ್ಕೆ ವಿವೇಕ್. ಏನದ್ಕೆ? ಏನು, ನೀನ್ ಇಲ್ಲೇ ಇದ್ಯಾ? ಇಲ್ಲ ಅದ್ಕೆ, ನಾನು ನಿಮ್ ರೂಮ್ ದಾಟ್ಕೊಂಡು ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ನೀವು ಕರೆದ್ರಿ, ಬಂದ್ಬಿಟ್ಟೆ. ಸರಿ ವಿವೇಕ್, ನೀನ್ ಹೋಗಿ ಸ್ವಲ್ಪ ಜಾನುನ್ ಕರ್ಕೊಂಡ್ ಬರ್ತೀಯಾ? ಏನೋ ಈಗ ನಾನು ಹೋಗಿ ಆ ಜಂಬದ್ ಕೋಳಿನ ಕಾರಲ್ಲಿ ಕರ್ಕೊಂಡ್ ಬರ್ಬೇಕಾ?
ನನ್ನ ಜಂಬದ್ ಕೋಳಿ ಅಂತ್ಯ ಇಲ್ಲಿಗ್ ಬರ್ಲಿ ಒಂದ್ ದೊಡ್ಡ ಕಲ್ ತಗೊಂಡು ಅವ್ನ್ ತಲೆ ಮೇಲೆ ಎತ್ತಾಕ್ಬಿಡ್ತೀನಿ. ಏನ್ ವಿವೇಕ್, ಜಾನುಗೆ ಜಂಬದ್ ಕೋಳಿ ಅಂತ್ಯಲ್ಲ, ಅವಳು ಕೋಹಿನೂರ್ ವಜ್ರ ಗೊತ್ತಾ? ಆತ್ಗೆ ತಂಗಿ ಮೇಲೆ ಪ್ರೀತಿ ಇರ್ಬೇಕು, ಹಾಗಂತ ಅವಳನ್ನ ಕೋಹಿನೂರ್ ವಜ್ರ ಅಂತಿರಲ್ಲ. ಅವಳಿಗಂತ ಸೀನ್ ಇಲ್ಲ ಬಿಡಿ. ಸರಿ ಸರಿ, ನನ್ ಜೊತೆ ಮಾತ್ ಸಾಕು, ನೀನ್ ಹೋಗವಳನ್ನ ಕರ್ಕೊಂಡ್ ಬಾ. ಸರಿ ಅತ್ಗೆ. ನೀನ್ ಸೆಲೆಕ್ಟ್ ಮಾಡೋ ಡ್ರೆಸ್ ಹಾಕೋತೀನಿ ಬಿಡು, ಸರಿನಾ? ಹಲೋ, ಹಾ ವಿವೇಕ್ ಬರ್ತಿದ್ದಾನೆ, ನೀನ್ ರೆಡಿ ಆಗಿರು. ಸರಿ ಅಕ್ಕ. ಏನ್ರಿ ಹಾಗ್ ನೋಡ್ತಿದ್ದೀರಾ? ಇವತ್ತು ನೀನು ತುಂಬಾ ಸುಂದರವಾಗಿ ಕಾಣ್ತಿದೀಯ ಅರವಿಂದ. ಅಂದ್ರೆ ಇಷ್ಟು ದಿನ ಯಾವತ್ತೂ ಚೆನ್ನಾಗಿ ಕಾಣಿಸ್ಲಿಲ್ವಾ? ನನ್ನ ಕಣ್ಣಿಗೆ ನೀನು ಯಾವಾಗ್ಲೂ ಸುಂದರವಾಗೇ ಕಾಣ್ತೀಯ ಅರವಿಂದ. ಆದ್ರೆ ರೆಗ್ಯುಲರ್ಗಿಂತ ಇವತ್ತೇನೋ ಒಂಥರ ತುಂಬಾ ಚೆನ್ನಾಗಿ ಕಾಣ್ತಿದೀಯ. ದಿನ ದಿನಕ್ಕೆ ನೀವು ಚಿಕ್ಕ ಹುಡುಗ ಆಗ್ತಿದ್ದೀರಾ ಅನಿಸ್ತಿದೆ. ಸೌಂದರ್ಯನ ಸವಿಯೋದಕ್ಕೆ ಹುಡುಗ ಮುದುಕ ಅಂತ ವ್ಯತ್ಯಾಸ ಇರುತ್ತಾ? ನೀವ್ ಕೇಳೋ ಕೆಲವು ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇರಲ್ಲ. ಅಂದ್ರೆ ಬುದ್ಧಿವಂತಿಕೆ ಪ್ರಶ್ನೆಗಳು ಅಂತನಾ, ಅರ್ಥವಿಲ್ಲದೆ ಇರೋ ಪ್ರಶ್ನೆಗಳು ಅಂತನಾ? ಕೆಲವು ಪ್ರಶ್ನೆಗಳಿಗೆ ಅರ್ಥ ಇರುತ್ತೆ, ಕೆಲವುದಕ್ಕೆ ಅರ್ಥ ಇರಲ್ಲ. ಎನಿಹೌ, ನಾನು ಇದನ್ನ ಕಾಂಪ್ಲಿಮೆಂಟ್ ಆಗಿ ತಗೋತೀನಿ. ನೀನ್ ಹೀಗ್ ನಗ್ತಾ ಇದ್ರೆ ಇನ್ನೂ ತುಂಬಾ ಮುದ್ದಾಗಿ ಕಾಣಿಸ್ತೀಯ ಅರವಿಂದ. ಅರ್ಜೆಂಟಾಗಿ ನಾನೊಂದು ಕೆಲಸ ಮಾಡಬೇಕು. ಬೋಟಿಡ್ಬೇಕು, ಇಲ್ಲ ಅಂದ್ರೆ ನನ್ ದೃಷ್ಟಿನೇ ತಗಲೋ ಹಾಗಿದೆ. ಮಾಮ್, ಡ್ಯಾಡ್, ಮಾಮ್, ಡ್ಯಾಡ್, ನೀವ್ ರೆಡಿ ತಾನೆ? ನಾವ್ ಅವಾಗ್ಲೇ ರೆಡಿ ಆಗಿದ್ದೀವಿ ಮಿತ್ರ. ಮತ್ತಿನ್ನೂ ಯಾಕೆ ಇಲ್ಲೇ ಇದ್ದೀರಾ? ಬನ್ನಿ. ರೆಡಿಯಾಗಿ ಹೊರಡೋಣ ಅಂತಾನೆ ಇದ್ದೆ. ಅಷ್ಟ್ರೊಳಗಡೆ ನಿಮ್ಮಪ್ಪ ಯಾವ್ದೋ ಸಿನಿಮಾ ಡೈಲಾಗ್ಗಳು ಹೇಳ್ತಾ ಇದ್ರೆ ಕೇಳಿಸ್ಕೊತಾ ಇದ್ದೆ. ಏನ್ ಡ್ಯಾಡ್, ಯಾವ ಹಳೆ ಸಿನಿಮಾ ಡೈಲಾಗ್ ಕಾಪಿ ಮಾಡಿ ಹೇಳ್ತಿದ್ರಿ? ಅದೆಲ್ಲ ಏನಿಲ್ಲ ಬಿಡ. ಅವ್ರ ಹತ್ರ ಏನ್ ಕೇಳ್ತೀಯ ಬಿಡು, ನಡಿ ಮಿತ್ರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.